ಸೊ ಸ್ನೇಹಿತರೆ, ಈಗ ಇಡಗುಂಜಿ ದೇವಸ್ಥಾನಕ್ಕೆ ಎಂಟ್ರಿ ಹೊಡಿತಾ ಇದ್ದೀವಿ. ಗಣೇಶ ದರ್ಶನ ಕೊಟ್ಬಿಟ್ರೆ ಸಾಕು ಅನ್ನಿಸ್ತದೆ, ಯಾಕೆಂದರೆ 1 ಗಂಟೆ ಕ್ಲೋಸ್ ಆಗುತ್ತೆ ದೇವಸ್ಥಾನ. ಈಗಾಗಲೇ ಸಮಯ ಆಗಿದೆ 12:54. ಇಲ್ಲಿಂದ 8 ನಿಮಿಷ ತೋರಿಸ್ತಿದೆ. ಸೊ ಟೈಮ್ಗೆ ಹೋಗಿ ರೀಚ್ ಆಗಿಬಿಟ್ರೆ ಅಷ್ಟೇ ಸಾಕು ಅನ್ನಿಸ್ತಿದೆ. ಸೊ ಬನ್ನಿ, ಬೇಗ ಹೋಗಿ ಗಣೇಶನ ದರ್ಶನ ಮಾಡ್ಕೊಬರೋಣ ಈಗ. ಸೊ ಸ್ನೇಹಿತರೆ, ಕೊನೆಗೂ ಬಂದ್ವಿ. ಒಂದೊಳ್ಳೆ ದರ್ಶನ ಆಯಿತು, ಪ್ರಸಾದ ಎಲ್ಲ ಸಿಕ್ತು. 1 ನಿಮಿಷ ಲೇಟ್ ಆಗಿದ್ರು ದೇವಸ್ಥಾನ ಕ್ಲೋಸ್ ಆಗಿಬಿಡೋದು. ದೇವ್ರನ್ನ ತೋರ್ಸೋಕ್ಕಾಗಲ್ಲ, ಯಾಕೆಂದರೆ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡು, ವೀಡಿಯೋ ಮಾಡೋಂಗಿಲ್ಲ. ಸೊ ಬಂದ್ವಿ, ಖುಷಿ ಆಯಿತು. ಈಗ ಇಲ್ಲಿಂದ ಉಡುಪಿಗೆ ಹೋಗೋಣ, ಬನ್ನಿ. ಸ್ನೇಹಿತರೆ, ಈಗ ನಾವು ಇಡಗುಂಜಿ ದೇವಸ್ಥಾನದಿಂದ ಶ್ರೀ ಕ್ಷೇತ್ರ ಪೆಟ್ಟೆಬೆಟ್ಟು ಕಟ್ಟಪಾಡಿ, ಅಂದರೆ ಇದು ಕೊರಗಜ್ಜನ ಒಂದು ದೇವಸ್ಥಾನ. ಸೊ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈಗ ಹೋಗಿ ಕೊರಗಜ್ಜನ ದರ್ಶನ ಮಾಡ್ಕೊಂಡು ಬರೋಣ. ಸೊ ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ ಚಕ್ಲಿ ಕೂಡ ತೊಗೊಂಡಿದ್ದೀವಿ. ಬನ್ನಿ, ಚಕ್ಲಿ ಅರ್ಪಿಸ್ಬಿಟ್ಟು ದೇವರಿಗೆ ಪೂಜೆ ಸಲ್ಲಿಸಿ ಬರೋಣ. ಯಾವುದಪ್ಪ ಇದು 5 ಸ್ಟಾರ್ ಹೋಟ್ಲು ಅಂತ ನೋಡ್ತಾ ಇದ್ದೀರಾ? ಆ್ಯಕ್ಚುಲಿ ನಾವು ಉಡುಪಿಗೆ ಬಂದು ರೀಚ್ ಆಗಿದ್ದೀವಿ. ಉಡುಪಿಯಲ್ಲಿ ಒಂದು ರೂಮ್ ಬುಕ್ ಮಾಡಿದ್ವಿ. ಸೊ ರೂಮ್ ಟೂರ್ ತೋರಿಸೋಣ ಅಂತ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಇಲ್ಲಿ ಲಗೇಜ್ ಇಡೋದಕ್ಕೆ ಒಂದಷ್ಟು ಜಾಗ ಇದೆ ಆ್ಯಂಡ್ ಇಲ್ಲೊಂದು ಕಬೋರ್ಡ್ ಇದೆ. ಅದರ ಆಪೋಸಿಟಲ್ಲೇ ಇಲ್ಲಿ ನಿಮಗೆ ವಾಶ್ರೂಮ್ ಇದೆ. ವಾಶ್ರೂಮ್ ಅಷ್ಟೇ ನೀಟಾಗಿದೆ. ಅದ್ರ ಜೊತೆಗೆ ನಿಮಗೆ ಟಾಯ್ಲೆಟ್ರೀಸ್ ಕೂಡ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ ಸ್ನಾನ ಮಾಡೋದಕ್ಕೆ ಜಾಗ ಇದೆ ಒಳಗಡೆ. ಆ್ಯಂಡ್ ರೂಮ್ ಎಷ್ಟು ದೊಡ್ಡದಿದೆ ನೋಡಿ, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಕೊಟ್ಟಿರೋ ಪ್ರೈಸ್ಗೆ ಇಷ್ಟು ದೊಡ್ಡ ರೂಮ್ ಕೊಡ್ತಾರೆ ಅಂತ. ಸಕ್ಕತ್ತಾಗಿದೆ ರೂಮ್ ಮಾತ್ರ. ಸೊ ಬೆಡ್ಡು ನೋಡ್ಬೋದು, ಬಿಗ್ ಸೈಜ್ ಬೆಡ್ ಇದೆ. ಆಮೇಲೆ ಒಂದು ಬಿಗ್ ಸೈಜ್ ಸೋಫಾ ಇದೆ, ಸ್ಟಡಿ ಟೇಬಲ್ ಇದೆ. ಅಕಸ್ಮಾತ್ ನಾನು ವಿಡಿಯೋ ಎಡಿಟಿಂಗ್ ಮಾಡಬೇಕು ಅಂದರೆ ಕೂತ್ಕೊಂಡು ವಿಡಿಯೋ ಎಡಿಟಿಂಗ್ ಮಾಡ್ಕೋಬೋದು ಇಲ್ಲೇ. ಆ್ಯಂಡ್ ಟಿವಿ ಇದೆ, ಟಿವಿಯಲ್ಲಿ ಪೋತಿಸ್ ಬರ್ತದೆ, ಅದು ಬಿಟ್ಟಾಕಿ ಸದ್ಯಕ್ಕೆ. ಆ್ಯಂಡ್ ವ್ಯೂ ತೋರಿಸ್ತೀನಿ ನೋಡಿ. ಸೊ ಇಲ್ಲಿಂದ ವ್ಯೂ ಕೂಡ ಸೂಪರಾಗಿ ಕಾಣುತ್ತೆ ಉಡುಪಿದು. ನೋಡ್ತಾ ಇದ್ದೀರಾ, ಹೈವೇ ಕಾಣಿಸ್ತಾ ಇದೆ. ಸೊ ಯಾವುದಪ್ಪ ಇದು ಸ್ಟೇ ಇಷ್ಟು ಚೆನ್ನಾಗಿದೆ, ಪ್ರೈಸ್ ಏನು? ನಿಮ್ಮ ಡೌಟ್ಸ್ಗೆ ಆನ್ಸರ್ ಇಲ್ಲಿದೆ, ಹೇಳ್ತೀನಿ. ಈ ಒಂದು ಹೋಟೆಲ್ನ ಹೆಸರು ಬಂದು ರಂಜಿತಾ ಪ್ಯಾಲೇಸ್ ಅಂತ, ಮಣಿಪಾಲ್ ಇನ್ ರಂಜಿತಾ ಪ್ಯಾಲೇಸ್ ಅಂತ ಕರೀತಾರೆ ಇದನ್ನು. ಸೊ ಚೆನ್ನಾಗಿದೆ ಈ ರೂಮು. ಸೊ ರೂಮ್ಗೆ ನಾವು ಕೊಟ್ಟಿರುವಂಥ ಪ್ರೈಸ್ ಬಂದು 2,500, ಅಂದರೆ 2,500 ರೂಪಾಯಿಗೆ ಇಷ್ಟು ದೊಡ್ಡ ರೂಮ್ ಸಿಕ್ಕಿದೆ. ವರ್ತ್ ಅನ್ನಿಸ್ತು. ಆ್ಯಂಡ್ ಕಂಪ್ಲೀಟ್ಲಿ AC ರೂಮ್ ಇದು. ಸೊ ಅಲ್ಲೊಂದು ಡೋರ್ ಇದೆ ಗೊತ್ತಾ, ಆ ಡೋರ್ ಒಂದು ಓಪನ್ ಆಗ್ತಾ ಇಲ್ಲ, ಅದು ಆಚೆ ಕಡೆಯಿಂದ ಲಾಕ್ ಮಾಡಿಬಿಟ್ಟಿದ್ದಾರೆ ಅನ್ಸುತ್ತೆ. ಇಲ್ಲ ಅಂದಿದ್ರೆ ಅಲ್ಲಿ ಬ್ಯಾಲ್ಕನಿ ಇತ್ತೋ ಏನೋ ಗೊತ್ತಿಲ್ಲ ನನಗೆ. ಸೊ ಇದು ಪ್ರೆಸೆಂಟ್ ಸಿಚುವೇಶನ್ ನಾವಿರೋದು. ಚೆನ್ನಾಗಿದೆ ಸಿಚುವೇಶನ್. ಸೊ ನಾವು ಈ ಇಡೀ ಟ್ರಿಪ್ಪಲ್ಲಿ ಮಾಡಿರುವಂಥ ಎಲ್ಲ ರೂಮ್ಸು ಸೂಪರ್ ಆಗಿದೆ. ಇದು ತುಂಬ ಚೆನ್ನಾಗಿದೆ. ಸೊ ನೀವು ಬಂದಾಗ ಕನ್ಸಿಡರ್ ಮಾಡ್ಬೋದು ಈ ರೂಮ್ನ. ಒಂದು 5 ಸ್ಟಾರ್ ಹೋಟೆಲ್ ರೇಂಜ್ಗಿದೆ. ಅಮ್ಯುನಿಟೀಸು ಚೆಕ್ ಮಾಡಿದಾಗ ನಿಮ್ಗೆ ಹಂಗೆ ಇದೆ. ಇದರಲ್ಲೇ ನಿಮಗೆ ಕೆಳಗಡೆ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ಸು ಮತ್ತು ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಉಡುಪಿ ವೆಜ್ ರೆಸ್ಟೋರೆಂಟು ಎಲ್ಲ ಇದೆ. ಸೊ ಈ ಒಂದು ರಂಜಿತಾ ಪ್ಯಾಲೇಸ್ ಏನಿದೆ, ಇದು ಒಂದು ಉಡುಪಿ ಕೃಷ್ಣ ಮಠದಿಂದ 2.5 3 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ತುಂಬ ಹತ್ರನೇ ಇದೆ. ಸೊ ನೋಡಿ ಹೇಗಿದೆ ಅಂತ. ಇಷ್ಟ ಆದರೆ ನೀವು ಬಂದು ಇಲ್ಲಿ ಸ್ಟೇ ಮಾಡ್ಬೋದು. ಸೊ ನಾವು ನೆಕ್ಸ್ಟ್ ಉಡುಪಿ ಮಠಕ್ಕೆ ಹೋಗ್ತಾ ಇದ್ದೀವಿ. ಉಡುಪಿ ಮಠದ ಹತ್ರ ಹೋದ್ಮೇಲೆ ಮತ್ತೆ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಸ್ನೇಹಿತರೆ, ಕೊನೆಯದಾಗಿ ಕೃಷ್ಣನ ದರ್ಶನ ಮಾಡೋದಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ನೀವು ಕೃಷ್ಣನ ರಥ ನೋಡ್ತಾ ಇದ್ದೀರಾ. ಸೊ ದೇವಸ್ಥಾನ ನೋಡ್ಬಿಡಿ. ಹರೇ ಕೃಷ್ಣ. ಸೊ ನಾನು ನಿಮ್ಗೆ ಏನು ಸರ್ಪ್ರೈಸ್ ಅಂತ ಹೇಳ್ತಾ ಇದ್ದೆ, ಇದೇ ಸರ್ಪ್ರೈಸು. ನಮ್ಮ ಆ್ಯನಿವರ್ಸರಿ ದಿವಸ ಕೃಷ್ಣನ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಕೊನೆಯದಾಗಿ ಅದು ನಡೀತಾ ಇದೆ. ದರ್ಶನ ಮಾಡ್ಕೊಂಬಂದು ಮತ್ತೆ ನಿಮಗೆ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಸ್ನೇಹಿತರೆ, ಇದೇನು ವೇಷ ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ. ಎಲಿಫೆಂಟಾ? ಏನಿದೆ ಪ್ರೋಗ್ರಾಮ್ ಇದೆಯಾ? ರಥೋತ್ಸವ ಇದೆಯಾ? ಅದಕ್ಕೆ ನೀವೇನು ಮಾಡ್ತೀರಾ? ಹಾಗೆ ಆಗ್ತಿರೋದಾ? ನೈಸ್, ಚೆನ್ನಾಗಿದೆ. ಫೇಸ್ ಎಲ್ಲಿರೋದು ಕಾಣಿಸ್ತಿದ್ಯಾ? ಚೆನ್ನಾಗಿದೆ. ಎಲಿಫೆಂಟಾ ನೀವು? ಅವರು ಎಲಿಫೆಂಟಾ? ನನ್ನ ಫ್ರೆಂಡ್.
ಹೌದಾ? ಏನು ಹೋಗ್ತಿರೋದು? ನಾನು ವಲ್ಕರ್ ಶಾಲೆ ಎರಡು ವಲ್ಕರ್ ಶಾಲೆ. ಹೌದಾ? ನನ್ನ ಹೆಸರು ಸುದೀಪ್. ಏನು? ನನ್ನ ಹೆಸರು ಸುದೀಪ್. ಸುದೀಪ್ 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 ಅಂತ ಅವನ ಹೆಸರು. ಸುದೀಪ್ ಸುದೀಪ್. ಓ ಕಿಚ್ಚ ಸುದೀಪ್. ಚೆನ್ನಾಗಿದೆ. ಹಾಯ್ ಹೇಳ್ಬಿಡು. ಹಾಯ್. ಓಕೆ ನೋಡಿ ಸ್ನೇಹಿತರೆ, ಈಗ ರಥೋತ್ಸವ ಇದೆಯಂತೆ, ಅದಕ್ಕೆ ಮಕ್ಕಳು ಆನೆ ವೇಷ ಹಾಕಿದ್ದಾರೆ. ಅವನ ಹೆಸರು ಕಿಚ್ಚ ಸುದೀಪ್ ಅಂತೆ. ನಿಜವಾಗ್ಲೂ ಕಿಚ್ಚ ಸುದೀಪ್ ನೋಡ್ತಾ ಇದ್ರೆ ಖುಷಿ ಆಗ್ಬಿಡ್ತಾರೆ ನೋಡಿ ಅವ್ರನ್ನ. ಈಸ್ ಎಂಜಾಯಿಂಗ್ ಇಸ್ ಟೈಮ್. ಎಷ್ಟು ಮುಗ್ಧತೆ ಇರುತ್ತೆ ನೋಡಿ ಮಕ್ಕಳಲ್ಲಿ. ಗೋವಿಂದ ಗೋವಿಂದ. ಓ ಮೈ ಗಾಡ್, ದಿಸ್ ಇಸ್ ಮೆಸ್ಮರೈಸಿಂಗ್. ಎಷ್ಟು ದೊಡ್ಡದಾಗಿ ಕಾಣಿಸ್ತಿದೆ ಇಲ್ಲಿ. ವೀಲ್ ನೋಡಿ ಎಷ್ಟು ದೊಡ್ಡದಿದೆ ಇಲ್ಲಿ. ನೋಡಿ ಸ್ನೇಹಿತರೆ, ಇವತ್ತಿನ ದರ್ಶನ ಶ್ರೀಕೃಷ್ಣ ಪರಮಾತ್ಮ ಇವತ್ತು ಹೀಗೆ ರೆಡಿ ಆಗಿದ್ರು. ಅಲಂಕಾರ ನೋಡಿ ತುಂಬ ಖುಷಿ ಆಯಿತು. ಇಲ್ಲಿಂದನೇ ಕೈ ಮುಕ್ಕೊಂಬಿಡಿ. ಕೃಷ್ಣ ಎಲ್ರಿಗೂ ಒಳ್ಳೇದು ಮಾಡಿ. ಹರೇ ಕೃಷ್ಣ.
ನೋಡಿ ಸ್ನೇಹಿತರೆ, ನಮ್ಮ ಕೃಷ್ಣನ ಗೋಶಾಲೆ ಇದು. ಎಷ್ಟು ಹಸುಗಳಿದಾವೆ ನೋಡಿ, ಸಖತ್ತಾಗಿದೆ ನೋಡೋದಕ್ಕೆ. ಸೊ ನೀವು ಬಂದಾಗ ಇಲ್ಲಿ ಹಸುಗಳಿಗೆ ಫೀಡ್ ಮಾಡ್ಬೋದು. ನೋಡಿ ಇಲ್ಲಿ ಎಷ್ಟೊಂದು ಜನ ಬಂದು ಫೀಡ್ ಮಾಡ್ತಾ ಇದ್ದಾರೆ. ಸೊ ನೀವೇನಾದರೂ ಹರಿಸ್ಕೊಂಡು ಈ ಥರ ತಿನ್ಸಿದ್ರೆ ಪುಣ್ಯನೂ ಬರುತ್ತೆ, ಕೃಷ್ಣನ ಅನುಗ್ರಹನೂ ಸಿಗುತ್ತೆ. ಸೊ ಬನ್ನಿ, ಬಂದು ಹಸುಗಳನ್ನ ನೋಡಿ ಖುಷಿ ಪಡಿ. ನೋಡಿ ಸ್ನೇಹಿತರೆ, ಇದೇ ಕನಕರ ಕಿಂಡಿ. ಸೊ ಈ ಜಾಗದಿಂದನೇ ಶ್ರೀಕೃಷ್ಣ ಪರಮಾತ್ಮ ಕನಕದಾಸರಿಗೆ ದರ್ಶನ ಕೊಟ್ಟಿದ್ದು. ಸೊ ಅದಕ್ಕೆ ಇದ್ರ ಮೇಲ್ಗಡೆ ಒಂದು ವಿಡಿಯೋ ಕೂಡ ಹಾಕಿದ್ದಾರೆ. ಒಳಗಡೆ ಏನು ಇವತ್ತು ಅಲಂಕಾರ ಮಾಡಿದ್ದಾರೆ ಅದರದ್ದು. ಇದರಿಂದನೇ ನೋಡಿ ಕೈ ಮುಕ್ಕೊಂಬಿ. ಹರೇ ಕೃಷ್ಣ ನೋಡ್ಬೋದು. ಇಲ್ಲೇ ಗೋಪುರ ಕೂಡ ಇದೆ, ಶ್ರೀಕೃಷ್ಣ ಮಠ ಉಡುಪಿ ಅಂತ.